ಶಿಗ್ಗಾವಿ ಭಾಗವನ್ನ ನಾನು ಕಳೆದ 3 ಬಾರಿ ಪ್ರತಿನಿಧಿಸಿದ್ದೇನೆ. 3 ಬಾರಿಯೂ ನನಗೆ ಈ ಭಾಗದ ಜನ ಹೆಚ್ಚಿನ ಅಂತರದಿಂದ ಮತ ನೀಡಿ ಗೆಲ್ಲಿಸಿದ್ದೀರಿ ಅಂತ ಶಿಗ್ಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ನಿಮ್ಮ ಆಶೀರ್ವಾದದಿಂದ ದೇಶದ 3 ಪ್ರಮುಖ ಖಾತೆ ಮೋದಿ ನನಗೆಯನ್ನ ನೀಡಿದ್ರು. ಅದಕ್ಕೆ ನೀವೇ ಕಾರಣ ಅಂತ ಜೋಶಿ ಹೊಗಳಿದ್ರು. ಮೂರು ಸತ್ಯ ಚುನಾವಣೆಯಲ್ಲಿ ನೀವು ನನಗೆ 4 ಸತ್ಯ ನಾನು ನಿಂತಿದ್ದು, ಅದರ 3 ಸತ್ಯ ಈ ಭಾಗದಿಂದ ನಾನು ಪ್ರತಿನಿಧಿಸಿದ್ದೆ. ಅದಕ್ಕಿಂತ ಮೊದಲು ಶಿಗ್ಗಾಂವ್ ಸ್ವಾಮಿ ನನ್ನ ಕ್ಷೇತ್ರಕ್ಕೆ ಬರ್ತಿರಲಿಲ್ಲ. ಸೌಭಾಗ್ಯವಶಾತ್ 2009ರಿಂದ ಈ ಭಾಗವು ನನಗೆ ಸೇರಿತು. ಹಾಗಾಗಿ 3 ಬಾರಿ ಸತತವಾಗಿ ನನ್ನ ಲೀಡನ್ನು ಜಾಸ್ತಿ ಮಾಡಿಕೊಟ್ಟಿರುವಂಥ ನಿಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಹೃದಯಾಂತರವಾದ ಬೊಮ್ಮಾಯಿಯವರ ಸಹಕಾರ ನಿಮ್ಮ ಆಶೀರ್ವಾದದಿಂದ ಹೋಸತ್ತೆ ನಿಮ್ಮ ಆಶೀರ್ವಾದ 2019 ಭಾಳ ದೂರ ಆಯಿತು. ನೀವು ಜಬರ್ದಸ್ತ್ ಆಶೀರ್ವಾದ ಮಾಡಿದ್ದರ ಪರಿಣಾಮವಾಗಿ ದೇಶದ 3 ಪ್ರಮುಖ ಖಾತೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನನಗೆ ಕೊಟ್ಟರು ಅನ್ನುವಂಥದ್ದು, ಅದಕ್ಕೂ ನೀವೇ ಕಾರಣ. ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಶಿಗ್ಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ರು. ಕೇಂದ್ರ ಸರ್ಕಾರದ ಅಕ್ಕಿ ಮೇಲೆ ತಮ್ಮ ಫೋಟೋ ಹಾಕ್ತಾರೆ. ಸುಳ್ಳು ಹೇಳುವ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಟೀಕಿಸಿದ್ರು. ಈಗ ಇಡೀ ವಿಶ್ವ ಭಾರತದ ಮುಂದೆ ತಲೆಬಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಮೋದಿ ಸರ್ಕಾರ ಬಂದ ಮೇಲೆ ಪಾಕ್ಗೆ ಎದುರೇಟನ್ನ ನೀಡ್ತು ಅಂತ ಬಣ್ಣಿಸಿದ್ರು. ಕಾಂಗ್ರೆಸ್ ಪಾರ್ಟಿಯವರಿಗೆ ನಾಚಿಕೆ ಬರುವುದು, ನಾಚಿಕೆ ಮಾನ ಮರ್ಯಾದೆ ಏನೂ ಇರಲಾರ್ದಂಥ ಒಂದು ಪಾರ್ಟಿ ಜಗತ್ತಿನಾಗ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಅದರ ಹೆಸರು ಕಾಂಗ್ರೆಸ್ ಪಾರ್ಟಿ. ಅಕ್ಕಿ ಕೊಡೋರು ನಾವು ಅಡ್ವರ್ಟೈಸ್ಮೆಂಟ್ ಹಾಕೋತಾರೆ. ಸಿದ್ದರಾಮಯ್ಯ ಎಂಥ ಸುಳ್ಳು. ದೆಹಲಿಗೆ ಹೋದಾಗ ನಾಯಕರು ನನ್ನ ಜೊತೆ ಮಾತನಾಡಿದ್ರು. ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನನಗೆ ಬೇಡ, ಮಾಜಿ ಸಚಿವ ಈಶ್ವರಪ್ಪ ಮಗನಿಗೆ ಕೊಡಿ ಅಂತ ವರಿಷ್ಠರಿಗೆ ಹೇಳಿದೆ. ಗೃಹ ಸಚಿವ ಅಮಿತ್ ಶಾ ನಿಮಗೆ ಟಿಕೆಟ್ ಕೊಡುವುದು ನಿರ್ಣಯ ಆಗಿದೆ ಅಂತ ಹೇಳಿದ್ರು. ಸುಮ್ನಿರಿ ಅಂತ ಹೇಳಿದ್ರು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಶಿಗ್ಗಾವಿಯಲ್ಲಿ ಮಾತನಾಡಿದ ಅವರು, ಶಾಸಕ ಸ್ಥಾನ ಶಾಶ್ವತವಲ್ಲ, ಸಹೋದರನ ಸ್ಥಾನ ಶಾಶ್ವತ ಅಂತ ಭಾವುಕವಾಗಿ ಮಾತನಾಡಿದ್ರು. ನೀವು ಬೇಕಾದರೆ ಸಾಮಾಜಿಕ ನ್ಯಾಯ ಕನ್ಸಿಡರ್ ಮಾಡಿ ಈಶ್ವರಪ್ಪರ ಮಗನ ಕೊಡಿ, ಅದು ಯಾರಿಗಾದ್ರೂ ಕೊಡಿ, ನಾನು ಜಾಸ್ತಿ ಬರ್ತೀನಿ ಅಂತ ಹೇಳಿದ್ರಿ. ಪಾರ್ಲಿಮೆಂಟರಿ ಬೋರ್ಡಲ್ಲಿ ಪ್ರಧಾನಮಂತ್ರಿಗಳಿದ್ದರು, ಗೃಹ ಸಚಿವರಿದ್ದರು, ನಡ್ಡಾ ಅವರಿದ್ದರು. ತೀರ್ಮಾನ ಮಾಡುವಂಥ ಪಾರ್ಲಿಮೆಂಟರಿ ಬೋರ್ಡಲ್ಲಿ ಹೇಳಿದ್ದೀನಿ, ಕದ್ದು ಮುಚ್ಚಿ ಹೇಳಿದ್ದೀನಿ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಬೆಂಗಳೂರು ಉತ್ತರ ಲೋಕಸಭಾ ಟಿಕೆಟ್ ಸಿಕ್ಕಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಲೋಕಸಭಾ ಟಿಕೆಟ್ ಜಯಪ್ರಕಾಶ್ ಹೆಗಡೆಗೋ ಅಥವಾ ವಿನಯ್ ಕುಮಾರ್ ಸೊರಕೆಗೋ ಅನ್ನುವಂತಹ ರಾಜಕೀಯ ಚರ್ಚೆ ಶುರುವಾಗಿದೆ. ಡಾಕ್ಟರ್ ಅಂಶು ಮಂತ್, ವಕೀಲ ಸುಧೀರ್ ಕುಮಾರ್ ಮರೋಳ್ಳಿ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡಿದೆ. ಇನ್ನು ರಾಜ್ಯದ ಗಡಿಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಗಡಿ ಜಿಲ್ಲೆ ಕೋಲಾರದಲ್ಲಿ ಜಿಲ್ಲಾಡಳಿತ ಈಗ ಅಲರ್ಟ್ ಆಗಿದೆ. ಆಂಧ್ರ ಮತ್ತು ತಮಿಳುನಾಡಿನ ಜೊತೆ ಗಡಿ ಹಂಚಿಕೊಂಡ ಹಿನ್ನೆಲೆ ಜಿಲ್ಲಾದ್ಯಂತ ಸುಮಾರು 28 ಚೆಕ್ ಪೋಸ್ಟ್ ಓಪನ್ ಮಾಡಲಾಗಿದೆ. ಇನ್ನು ಕಳೆದ ರಾತ್ರಿಯಿಂದಲೇ ಜಿಲ್ಲೆಯ ಗಡಿಗಳಲ್ಲಿ ಚೆಕ್ ಪೋಸ್ಟ್ಗಳನ್ನ ಆರಂಭಿಸಲಾಗಿದ್ದು, ಚೆಕ್ ಪೋಸ್ಟ್ಗಳಲ್ಲಿ ಸಿಸಿಟಿವಿ ಕೂಡ ಅಳವಡಿಸಲಾಗಿದೆ. ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿಪಡಿಸಿದ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಯಾದ್ಯಂತ ಕಟ್ಟೆಚ್ಚರ ವಹಿಸಿರುವಂಥದ್ದು. ಆದರೂ ಸಹ ಪೊಲೀಸ್ ಇಲಾಖೆ ಇವತ್ತು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿರುವಂಥದ್ದು. ನಾನು ಇವತ್ತು ಕೋಲಾರದ ವಯೋಲೆಯಲ್ಲಿದ್ದೇನೆ. ವಿಚಾರ ಮಾಡೋದಾದರೆ ಇದು ಕೋಲಾರ ಮತ್ತು ಬಂಗಾರಪೇಟೆಯ ಪ್ರಮುಖ ರಸ್ತೆ ಆಗಿರುವಂಥದ್ದು. ಈ ರಸ್ತೆ ತಮಿಳುನಾಡು ಮತ್ತು ಆಂಧ್ರಗೆ ಹೋಗುವಂಥ ರಸ್ತೆ ಆಗಿರೋದು. ಈ ನಿಟ್ಟಿನಲ್ಲಿ ಸಾಕಷ್ಟು ಚೆಕ್ ಪೋಸ್ಟನ್ನು ಸಹ ನಿರ್ಮಾಣ ಮಾಡಿರುವಂಥದ್ದು. ಏನು ಅಂತಾರಾಜ್ಯ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಚೆಕ್ ಪೋಸ್ಟ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು. ಈಗಾಗಲೇ ಪೊಲೀಸರು ಮತ್ತು ಅಧಿಕಾರಿಗಳು ಸಹ ಇವತ್ತು ಬರುವಂಥ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವಂಥದ್ದು ನಾವು ದೃಶ್ಯ ನೋಡ್ತಾ ಇರುವಂಥದ್ದು. ಏನು ಈ ಭಾಗದಲ್ಲಿ ಸಾಕಷ್ಟು ವಾಹನಗಳು ಹೋಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಇಲ್ಲಿ
ಬಿಗಿ ಬಂದೋಬಸ್ತ್ ಜೊತೆಗೆ ಒಂದಿಷ್ಟು ಚೆಕ್ ಪೋಸ್ಟ್ ಸಹ ನಿರ್ಮಾಣ ಮಾಡಿರುವಂಥದ್ದು. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಸರ್ಕಾರಿ ಅಧಿಕಾರಿಯನ್ನ ಶಾಸಕ ಶ್ರೀನಿವಾಸ್ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಗುಬ್ಬಿ ಸಿಡಿಪಿಒ ಮಹೇಶ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರುವುದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಮಾರ್ಚ್ 4ರಂದು ಗುಬ್ಬಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಸಿಡಿಪಿಒ ವಿರುದ್ಧ ಸಿಬ್ಬಂದಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಈ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಶಾಸಕ ಎಲ್ಲರ ಎದುರೇ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಾಸಕ ಶ್ರೀನಿವಾಸ್ ನಾಲಿಗೆ ಹರಿಬಿಟ್ಟಿರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸ್ ವಿಚಾರಕ್ಕೆ ಇವ್ರಿಗೆ ಕೊಟ್ಟಿರೋದು 2 ಟೈಮ್ ಇವ್ರಿಗೆ ಕೊಟ್ಟಿರೋದು. ಇವರು ಯಾವಾಗ ಕೋಆರ್ಡಿನೇಷನ್ ಸರ್ ಕೊಟ್ಟಿದ್ದೀವಿ. ಸವಿತಾನ ಇದಾರಲ್ಲ ಅವ್ರ ಕಡೆ ಅವ್ರು ಸೈನ್ ಹಾಕಿದ್ದಾರೆ. ಒಂದು ಸಣ್ಣ ಉಲ್ಲಕ್ಕೆ ಕಟ್ಟಿ ಅಲ್ಲಾಡಿದ್ರು ಎಲ್ಲ ಪಿಡಿಒಗಳು ಅಧಿಕಾರಿಗಳ ಗಮನಕ್ಕೆ ತಂದ್ರೆ ನಿನ್ಗೇನಾಯ್ತಲ್ಲ ದೊಡ್ಡರಾಗ ಮಾನ ಮರಿ ತೆಗಿಯಕ್ಕೆ ಬೈತೀನಿ ಇಲ್ಲಿ ಏನು ನಡೀತಿ ಅಂತ ಬಗಳಕ್ಕೇನಾಯ್ತು ನಿನಗೆ? ನಿನ್ಗೆ ಅವತ್ತೇ ಆಫೀಸಿಗೆ ಕರೆದು ಹೇಳಿಲ್ವಾ ಏನಾಗಿದೆ ಸಮಸ್ಯೆ ಇದೆ ಗಮನಕ್ಕೆ ತಮ್ಮ ಅಂತ ಬಗಳಿಲ್ವಾ? ಹಾಂ ಅವರು ರೇಣುಕಾ ಅವ್ರು ಮಾತಾಡ್ತಾನೆ. ಯಾವ ರೇಣುಕಾ? ಅವರು ರಾಮಣ್ಣ ಮಾತಾಡ್ತೀನಿ ಅಂತ ಹೇಳಿದ್ರು. ಯಾರ ರಾಮಣ್ಣ? ಇದು ರೇಣುಕಾ ಪ್ರಗತಿಪರ ಮೀಡಿಯಾದಲ್ಲಿ ಬೇರೆ ಹಿಡಿತಾವ. ರಾಜ್ಯ ಸರ್ಕಾರದ ಅನುದಾನ ವಿಚಾರಕ್ಕೆ ಕಿರಿಕಾಗಿದೆ. ಬಿಜೆಪಿ ನಾಯಕನ ಮನೆಗೆ ನುಗ್ಗಿ ಕಾಂಗ್ರೆಸ್ ಪಡೆ ದಾಂಧಲೆಯನ್ನ ನಡೆಸಿದೆ. ಇನ್ನು ಬಿಜೆಪಿ ನಾಯಕ ಜಯಾನಂದ್ಗೆ ಜೀವ ಬೆದರಿಕೆ ಹಾಕಿರೋ ಆರೋಪ ಕೇಳಿ ಬಂದಿದೆ. ಪುತ್ತೂರು ತಾಲೂಕಿನ ತಾರಿಗುಡ್ಡೆಯಲ್ಲಿ ಪುತ್ತೂರು ಶಾಸಕ ಅಶೋಕ್ ರೈ ಬೆಂಬಲಿಗರು ಗಲಾಟೆ ನಡೆಸಿರೋ ಆರೋಪ ಇಲ್ಲಿ ಕೇಳಿ ಬಂದಿದೆ. ಪುತ್ತೂರು ನಗರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. कांग्रेस फेसबुक पर ಅಣ್ಣ ಇಲ್ಲ ಬರ್ತದೆ ಆಯ್ತಾ ನಿಗಲ ಈಗ ಫೇಸ್ಬುಕ್ ಅಲ್ಲೇ ಪಾತಿರಲ್ಲ ಮರೆ ಮೂಲ ಆಯ್ತಾ ನಿಗ್ಲಿಗೆ ಅಧಿಕ ಪಸಂಗ ಪಾತಾರ ಹೊಡ್ಸಿ ಮೂಲ ಬರ್ತದೆ ಗೊತ್ತಾಗತ್ತ ಖಾತೆ ಮಾರ್ಲೆ